ಸಹಸ್ರ ಚಂಡಿ ಕಾರ್ಯಕ್ರಮದಲ್ಲಿ ನೀವು ಕೂಡ ಆಗಮಿಸಿದ್ದೀರಾ. ಏನಿದ್ರದ ವಿಶೇಷತೆ ಅನ್ನೋದು? ಎಲ್ಲರೂ ನಾರ್ಮಲ್ ಆಗಿ ಒಂದು ವಾರ ಇಟ್ಕೊಂಡ್ರೆ ಒಂದು ದಿನ 2 ದಿವಸ ಆ ಥರ ಇಟ್ಕೊಳ್ತಾರೆ. ನೀವು ಒಂದು ವಾರ ಅಂದರೆ ಇಟ್ಕೊಂಡಿರೋದಂತಹ ಈ ಪೂಜೆಯನ್ನು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಮ್ಯಾಮ್ ಈ ಕಾರ್ಯಕ್ರಮದ ಬಗ್ಗೆ? ನಾನು ಡಾಕ್ಟರ್ ಶೀಲಾವತಿ ನಟರಾಜ್ ಅಂತ, ಡರ್ಮಟಾಲಜಿಸ್ಟ್ ಆ್ಯಂಡ್ ಕಾಸ್ಮೆಟಾಲಜಿಸ್ಟು. ಸ್ಕಿನ್ ಡಾಕ್ಟ್ರಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನಾವು ಕೂಡ ಚಂಡಿನ ಆರಾಧನೆ ಮಾಡ್ತೀವಿ ನಮ್ಮ ಮನೇಲಿ. ಆ್ಯಕ್ಚುಲಿ ಪ್ರತಿ ವರ್ಷ ಹಬ್ಬಗಳು ಆಗಲಿ ಲೈಕ್ ಸಹಸ್ರವಾಗಿ ಲೈಕ್ ಎಲ್ಲ ಥರದ್ದು. ಇದು ಒಂದು ಆಕರ್ಷಣೆ ಏನು ಕೊಡ್ತಾ ಇದೆ ಅಂತ ಹೇಳಿದ್ರೆ, ಸಹಸ್ರ ಚಂಡಿಕಾ ಹೋಮ 7 ದಿನಗಳ ಕಾಲ ಮಾಡ್ತಾ ಇರೋದು ವಿಶೇಷ ಏನು ಅಂದರು ಅಂತ ಹೇಳಿದ್ರೆ, ಸಹಸ್ರ ಜನರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ. ಸೊ ಇದು 4ನೇದು, ಇನ್ನು 4ರಿಂದ 5 ದಿವಸದವರೆಗೂ ಈ ಕಾರ್ಯಕ್ರಮ ನಡೆಯುತ್ತೆ. ಸಹಸ್ರ ಜನರು ಬಂದು ಇಲ್ಲಿ ಆಶೀರ್ವಾದ ಪಡಿಬೇಕು. ಮತ್ತು ಈ ಥರ ಯಾಗ ಮಾಡೋದು ತುಂಬಾ ಕಷ್ಟ. ನಮ್ಮ ದೇಶದಲ್ಲಿ ಅತ್ಯಂತವಾಗಿ ನಮಗೆ ಹಿಂದೂ ದೇಶ ಅಂತ ಹೇಳ್ತೀವಿ. ಈ ಥರ ಚಂಡಿಕಾ ಆರಾಧನೆ ಮಾಡೋದ್ರಲ್ಲಿ ನಮಗೆ ಇಷ್ಟು ಪುಣ್ಯ ಮತ್ತು ಲಭ್ಯ ಸಿಗುತ್ತೆ. ನಾವು ಕಲಿಯುಗದಲ್ಲಿದ್ದೀವಿ. ಸೊ ಯಾವುದೇ ಥರದ ಪಾಪಗಳು ಆಗಲಿ ವಿನಾಶನ ಆಗಲಿ ಅಂತ ಹೇಳಿ ಈ ಚಂಡಿ ಧರಣೆ ಮಾಡಬೇಕು ಅಂತ ಹೇಳಿ ನಮ್ಮ ವೇಣುಗೋಪಾಲ ಸ್ವಾಮಿ ಅವರು ಇದನ್ನು ಮಾಡ್ತಾ ಇದ್ದಾರೆ. ಸೊ ಇದನ್ನು ಆಶೀರ್ವಾದ ತಗೊಳ್ಳೋದಕ್ಕೆ ಸಹಸ್ರರು ಬಂದು ಇಲ್ಲಿ ತಾವು ಬಂದು ಆಗಮನ ಮಾಡಿ ಈ ಕಾರ್ಯಕ್ರಮದಲ್ಲಿ ತಾವು ಪಾಲ್ಗೊಳಿಸ್ಬೇಕು ಅಂತ ಹೇಳಿ ವಿನಂತಿ ಮಾಡ್ಕೋತಾ ಇದ್ದೀವಿ. ಥ್ಯಾಂಕ್ ಯು.